ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ರಾಯಬಾಗ್ ತಾಲೂಕಿನ 39 ಕೆರೆಗಳನ್ನ ಯೋಜನೆಯನ್ನ ಪ್ರಾರಂಭಿಸುವ ಬಗ್ಗೆ ಈ ಕಾಮಗಾರಿ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ 2017ರಲ್ಲಿ ಇದನ್ನ ಅನುಮೋದನೆಗೊಳಿಸಲಾಯಿತು. ಇದು ಕೇವಲ 18 ತಿಂಗಳಲ್ಲಿ ಕಾಮಗಾರಿ ಮುಗಿಬೇಕಾಗಿತ್ತು. ಆದರೆ ಸುದೀರ್ಘ ವಿಳಂಬ ಆಗಿ ಹಲವಾರು ಅಡಚಣೆಗಳೇ, ಅದು ಲ್ಯಾಂಡ್ ಎಕ್ವಿಷನ್ ಇರಬಹುದು, ಅಥವಾ ಕಾಂಟ್ರಾಕ್ಟರ್ ಸಮಸ್ಯೆ ಇರಬಹುದು, ಎಲೆಕ್ಟ್ರಿಕಲ್ ಸಮಸ್ಯೆಗಳಿಂದ ಬಹಳಷ್ಟು ವಿಳಂಬ ಆಗಿದೆ. ಈಗ ಪ್ರಾರಂಭ ಆಗುವಂತ ದಿನಗಳ ಸನ್ನಿಹಿತವಾಗಿದೆ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಕಳೆದ 6 ತಿಂಗಳಿಂದ ಸತತವಾಗಿ ಇದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಅದು ವಿಶೇಷವಾಗಿ KEB ಬಹಳಷ್ಟು ಕಡೆಯಿಂದ ವಿಳಂಬ ಆಗಿದೆ. ಅದಕ್ಕೆ ನಮ್ದು ಕಾರಣ ಇರ್ಬೋದು, ಅದಕ್ಕೆ ಟೆಕ್ನಿಕಲಿ ಮಾಹಿತಿ ಕೊಡದೇ ಇರಬಹುದು, ಅಥವಾ ಅವ್ರಿಗೆ ದುಡ್ಡು ತುಂಬದೇ ಇರಬಹುದು. ಹಲವಾರು ಕಾರಣಗಳಿಂದ ಬಹಳಷ್ಟು ವಿಳಂಬ ಆಗಿದೆ. ಈಗ ನಾನು ಸುಮಾರು ಇದಕ್ಕೆ 3 ಸಾರಿ 6 ತಿಂಗಳಲ್ಲಿ ಭೇಟಿ ನೀಡಿದ್ದೇನೆ. ಮತ್ತು ಲೋಕಸಭಾ ಸದಸ್ಯರಾದ ಪ್ರಿಯಾಂಕ ಅವರು ಕೂಡ 1 ಸಾರಿ ಭೇಟಿ ನೀಡಿ ಆದಷ್ಟು ಬೇಗ ಪ್ರಾರಂಭ ಮಾಡಬೇಕಂತ ನಾವು ಗುತ್ತಿಗೆದಾರ ಮೇಲೆ ಸಾಕಷ್ಟು ಒತ್ತಡ ಹಾಕಿ ಈಗ ಕೊನೆಗೆ ಗಳಿಗೆ ಬಂದೀವಿ. ನಿನ್ನೆ ದಿನಾಂಕ 29ರಂದು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಬೆಂಗಳೂರಿಗೆ ರಿಪೋರ್ಟ್ ಕಳಿಸಿದ್ದೇವೆ. ಕೊನೆಯದಾಗಿ ಅವರಿಂದ ಒಂದು ರಿಪೋರ್ಟ್ ಬಂದ ಮೇಲೆ ಅದನ್ನು ಚಾಲನೆ ಅಂದ್ರೆ ಪ್ರಾರಂಭ ಮಾಡಲಿಕ್ಕೆ ನಮಗೆ ಅಧಿಕೃತವಾಗಿ ಅನುಮತಿಯನ್ನ ಸಿಗ್ತಾ ಇದೆ. 1ನೇ ತಾರೀಕು ಅದಕ್ಕೆ ನಮಗೆ ಅನುಮತಿ, ಬೆಂಗಳೂರಿಂದ ಅನುಮತಿ ಸಿಗುವ ನಿರೀಕ್ಷೆ ಇದೆ. KPTCನಿಂದ ಅದು ಸಿಕ್ಕ ಮೇಲೆ ಅದನ್ನು ಪ್ರಾರಂಭಿಸುವಂತ ಪ್ರಯತ್ನವನ್ನ ನಾವೆಲ್ಲರೂ ಮಾಡ್ತೇವೆ. ಯಾಕೆ ಎಲ್ಲರೂ ಕೂಡ ಬಹಳ ಅವಶ್ಯಕತೆ ಇದೆ. 39 ಕೆರೆ ತುಂಬಿದ್ರೆ ಬಹಳಷ್ಟು ಉಪಯುಕ್ತ ಆಗ್ತದೆ. ಇದನ್ನ ಹಿಂದೆ ನಮ್ಮ ಸರ್ಕಾರದಲ್ಲಿ ಮಾಯೂರ್ ಮೋದಿ ಅವರು ಇದನ್ನ ತರಲಿಕ್ಕೆ ಹೆಚ್ಚು ಪ್ರಯತ್ನ ಮಾಡಿದ್ರು. ಬಹಳ ವಿಳಂಬ ಆಗಿದೆ, ಕೊನೆಗೆ ಪ್ರಾರಂಭ ಆಗ್ತಾ ಇದೆ. ಇದನ್ನು ನಾವು ಅಧಿಕೃತವಾಗಿ ಇದೇ 7ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ನಾವು ಸ್ಥಳೀಯ ಶಾಸಕರಾದ ದುರ್ಯೋಧನ ಐಹೊಳೆ ಮತ್ತು ಮಾಯೂರ್ ಮೊಯ್ತೆ ಅವರು ಮತ್ತು ಎಲ್ಲ ಸಾರ್ವಜನಿಕರು ಇದನ್ನು ಕೂಡಿ ಇದನ್ನ ಚಾಲನೆ ಕೊಡ್ತಾ ಇದ್ವಿ. ಅದಕ್ಕೆ ಇದು ಆ ಭಾಗದ ಜನರು ಮತ್ತು ರೈತರಿಗೆ ಒಂದು ನಮ್ಮ ಕೊನೆಯ ಪ್ರಯತ್ನದ ಫಲವಾಗಿ ಇವತ್ತು ಸಂಡೇ 7 ತಾರೀಕಿಗೆ ಪ್ರಾರಂಭಿಸ್ತಾ ಇದ್ದೀವಿ. ಮತ್ತು ಸಂಬಂಧಪಟ್ಟ ಎಲ್ಲ ಏನು ಕೆರೆ ಲಾಭ ಪಡಿತಾ ಅದರ ಊರಿನ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದರು, ಸದಸ್ಯರು, ಮುಖಂಡರು ಇರ್ಬೋದು. ಈ ಚಾಲನಾ ಕಾರ್ಯಕ್ರಮಕ್ಕೆ 7ನೇ ತಾರೀಕು 12 ಗಂಟೆಗೆ ಅದು ನಸಲಾಪುರದಲ್ಲಿರುವಂತಹ ಜಾಕ್ವೆಲ್ಗೆ ತಾವೆಲ್ಲ ಬರ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಚಿಕ್ಕೋಡಿ ಮತ್ತು ವಿಶೇಷವಾಗಿ ತಾಲೂಕಿನ ಕರಗಾಂವ್ ಮತ್ತು ನಾಗರಮುನ್ನೋಳಿ ಒಟ್ಟು 18 ಹಳ್ಳಿಗೆ 2 ಹಂತಗಳಲ್ಲಿ 1 ಹಂತ ಈಗಾಗಲೇ ಸರ್ಕಾರದ ಮಂಜೂರಾಗಿದೆ. ಅದು ಜಾಕ್ವೆಲ್ಗೆ ಮಾತ್ರ ಮಂಜೂರಾಗಿದೆ. ಕಲ್ಲೋಳ ಹತ್ರ ಅದನ್ನ 4ನೇ ತಾರೀಕು ನಮ್ಮ ಹಿರಿಯ MLCಗಳಾದ ಪ್ರಕಾಶ್ ಹುಕ್ಕೇರಿ ಅವರು ಮತ್ತು ದುರ್ಯೋಧನ್ ಐಹೊಳೆ ಅವರು ಅದನ್ನ ಪೂಜೆ ಮಾಡೋ ಮೂಲಕ ಚಾಲನೆ ಕೊಡ್ತಾರೆ. ಅದೊಂದು 4 ತಾರೀಕು ಪ್ರಾರಂಭ ಮಾಡ್ಲಿಕ್ಕೆ ಅದನ್ನ ನಿಗದಿ ಮಾಡಿದ್ದೀವಿ.